أعوذ بالله من الشيطان الرجيم بسم الله الرحمن الرحيم ಪರಮದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. يسألونك عن الأنفال قل الأنفال لله والرسول فاتقوا الله وأصلحوا ذات بينكم وأطيعوا الله ورسوله إن كنتم مؤمنين. ನಿಮ್ಮೊಡನೆ ಸಮರಾರ್ಜಿತ ಸೊತ್ತಿನ ಕುರಿತು ಪ್ರಶ್ನಿಸುತ್ತಾರೆ. ಈ ಸಮರಾರ್ಜಿತ ಸೊತ್ತು ಅಲ್ಲಾಹು ಮತ್ತು ಅವನ ರಸೂಲರದ್ದು. ಆದುದರಿಂದ ನೀವು ಅಲ್ಲಾಹನನ್ನು ಭಯಪಡಿರಿ ಮತ್ತು ಪರಸ್ಪರ ಸಂಬಂಧಗಳನ್ನು ಸರಿಪಡಿಸಿರಿ. ನೀವು ವಿಶ್ವಾಸಿಗಳಾಗಿದ್ದರೆ ಅಲ್ಲಾಹು ಹಾಗೂ ಅವನ ರಸೂಲರನ್ನು ಅನುಸರಿಸಿರಿ ಎಂದು ಹೇಳಿರಿ. ಇನ್ನಮಲ್ ಮುಅ್ಮಿನೂನ ಅಲ್ಲದೀನ ಇದಾ ذُكِرَ اللَّهُ وَجِلَتْ قُلُوبُهُمْ وَإِذَا تُلِيَتْ عَلَيْهِمْ آيَاتُهُ زَادَتْهُمْ إِيمَانًا وَإِذَا تُلِيَتْ عَلَيْهِمْ آيَاتُهُ زَادَتْهُمْ إِيمَانًا وَعَلَى رَبِّهِمْ يَتَوَكَّلُونَ. ಅಲ್ಲಾಹನ ಪ್ರಸ್ತಾಪ ಕೇಳಿದೊಡನೆ ಹೃದಯದಲ್ಲಿ ನಡುಕವುಂಟಾಗುವವರೇ ನಿಜವಾದ ವಿಶ್ವಾಸಿಗಳು. ಅವರ ಮುಂದೆ ಅಲ್ಲಾಹನ ಸೂಕ್ತಗಳು ಓದಲ್ಪಟ್ಟಾಗ ಅವರ ಸತ್ಯವಿಶ್ವಾಸ ವೃದ್ಧಿಯಾಗುತ್ತದೆ ಮತ್ತು ಅವರು ತಮ್ಮ ಪ್ರಭುವಿನ ಮೇಲೆ ಭರವಸೆಯಿಡುತ್ತಾರೆ. الذين يقيمون الصلاة ومما رزقناهم ينفقون. ಅವರು ನಮಾಜನ್ನು ಸಂಸ್ಥಾಪಿಸುತ್ತಾರೆ ಮತ್ತು ನಾವು ಅವರಿಗೆ ನೀಡಿದುದರಿಂದ ನಮ್ಮ ಮಾರ್ಗದಲ್ಲಿ ಖರ್ಚು ಮಾಡುತ್ತಾರೆ. ಉಲೈಕ ಹುಮುಲ್ ಮುಅ್ಮಿನೂನ ಹಕ್ಕಾ ಲಹುಂ ದರಜಾತುನ್ ಇಂದ ರಬ್ಬಿಹಿಂ ವಮಗ್ಫಿರತುನ್ ವರಿಜ್ಕುನ್ ಕರೀಂ. ಇಂತಹವರೇ ನಿಜವಾದ ಸತ್ಯವಿಶ್ವಾಸಿಗಳು. ಅವರಿಗಾಗಿ ಅವರ ಪ್ರಭುವಿನ ಬಳಿ ಉನ್ನತ ಸ್ಥಾನಗಳಿವೆ, ಅಪರಾಧಗಳಿಗೆ ಕ್ಷಮೆಯಿದೆ ಮತ್ತು ಅತ್ಯುತ್ತಮ ಜೀವನಾಧಾರವಿದೆ. ಕಮಾ ಅಖ್ರಜಕ ರಬ್ಬುಕ ಮಿನ್ ಬೈತಿಕ ಬಿಲ್ ಹಕ್ಕಿ ವಇನ್ನ ಫರೀಕಂ ಮಿನಲ್ ಮುಅ್ಮಿನೀನ ಲಕಾರಿಹೂನ್. ನಿಮ್ಮ ಪ್ರಭು ನಿಮ್ಮನ್ನು ನಿಮ್ಮ ನಿವಾಸದಿಂದ ಸತ್ಯಸಹಿತ ಹೊರಹಾಕಿದ್ದನು ಮತ್ತು ಸತ್ಯವಿಶ್ವಾಸಿಗಳ ಪೈಕಿ ಒಂದು ಪಂಗಡಕ್ಕೆ ಇದು ಅಪ್ರಿಯವಾಗಿತ್ತು. ಯುಜಾದಿಲೂನಕ ಫಿಲ್ ಹಕ್ಕಿ ಬಅದಮಾ ತಬಯ್ಯನ ಕಅನ್ನಮಾ ಯುಸಾಕೂನ ಇಲಲ್ ಮೌತಿ ವಹುಂ ಯನ್ಜುರೂನ್. ಅದು ಸುಸ್ಪಷ್ಟವಾಗಿ ಪ್ರತ್ಯಕ್ಷವಾಗಿದ್ದರೂ ಅವರು ಆ ಸತ್ಯದ ವಿಷಯದಲ್ಲಿ ನಿಮ್ಮೊಂದಿಗೆ ತರ್ಕಿಸುತ್ತಿದ್ದರು. ಅವರನ್ನು ಕಾಣುತ್ತಿರುವ ಮೃತ್ಯುವಿನ ಕಡೆಗೆ ಅಟ್ಟಲ್ಪಡಲಾಗುತ್ತಿದೆಯೋ ಎಂಬಂತೆ ಇತ್ತು ಅವರ ಸ್ಥಿತಿ. ಈ ಸಮರಾರ್ಜಿತದ ವಿಷಯದಲ್ಲೂ ಆಗ ಸಂಭವಿಸಿದಂತಹ ಪರಿಸ್ಥಿತಿಯೇ ಉಂಟಾಗುತ್ತಲಿದೆ. وَإِذْ يَعِدُكُمُ اللَّهُ إِحْدَى الطَّائِفَتَيْنِ أَنَّهَا لَكُمْ وَتَوَدُّونَ أَنَّ غَيْرَ ذَاتِ الشَّوْكَةِ تَكُونُ لَكُمْ وَيُرِيدُ اللَّهُ أَن يُحِقَّ الْحَقَّ بِكَلِمَاتِهِ وَيَقْطَعَ دَابِرَ الْكَافِرِينَ. ಎರಡು ತಂಡಗಳ ಪೈಕಿ ಒಂದು ನಿಮಗೆ ಸಿಗುವುದೆಂದು ಅಲ್ಲಾಹು ನಿಮಗೆ ವಾಗ್ದಾನ ಮಾಡುತ್ತಿದ್ದ ಸಂದರ್ಭವನ್ನು ಸ್ಮರಿಸಿರಿ. ದುರ್ಬಲ ತಂಡವು ನಿಮಗೆ ಸಿಗಬೇಕೆಂದು ನೀವು ಇಚ್ಛಿಸುತ್ತಿದ್ದಿರಿ. ಆದರೆ ತನ್ನ ಆದೇಶಗಳಿಂದ ಸತ್ಯವನ್ನು ಸತ್ಯವಾಗಿ ಮಾಡಿ ತೋರಿಸಿ ಸತ್ಯನಿಷೇಧಿಗಳ ಮೂಲೋತ್ಪಾಟನಗೊಳಿಸಿಬಿಡಬೇಕೆಂಬುದು ಅಲ್ಲಾಹನ ಇಚ್ಛೆಯಾಗಿತ್ತು. ಲಿಯುಹಿಕ್ಕಲ್ ಹಕ್ಕ ವಯುಬ್ತಿಲಲ್ ಬಾತಿಲ ವಲೌ ಕರಿಹಲ್ ಮುಜ್ರಿಮೂನ್. ಇದು ಅಪರಾಧಿಗಳಿಗೆ ಎಷ್ಟೇ ಅಪ್ರಿಯವಾಗಿದ್ದರೂ ಸತ್ಯವನ್ನು ಸತ್ಯವಾಗಿಯೂ ಮಿಥ್ಯವನ್ನು ಮಿಥ್ಯವಾಗಿಯೂ ಮಾಡಿ ತೋರಿಸಲಿಕ್ಕಾಗಿತ್ತು. ಇದ್ ತಸ್ತಗೀಥೂನ ರಬ್ಬಕುಂ ಫಸ್ತಜಾಬ ಲಕುಂ ಅನ್ನೀ ಮುಮಿದ್ದುಕುಂ ಬಿಅಲ್ಫಿನ್ ಮಿನಲ್ ಮಲಾಯಿಕತಿ ಮುರ್ದಿಫೀನ್.
ನೀವು ನಿಮ್ಮ ಪ್ರಭುವಿನೊಡನೆ ಮೊರೆ ಇಡುತ್ತಿದ್ದ ಸಂದರ್ಭವನ್ನು ಸ್ಮರಿಸಿರಿ. ನಾನು ನಿಮ್ಮ ಸಹಾಯಕ್ಕಾಗಿ ಸರದಿಯಂತೆ 1,000 ದೇವಚರರನ್ನು ಕಳುಹಿಸುತ್ತಲಿದ್ದೇನೆಂದು ಅವನು ಉತ್ತರಿಸಿದನು. وَمَا جَعَلَهُ اللَّهُ إِلَّا بُشْرَى وَلِتَطْمَئِنَّ بِهِ قُلُوبُكُمْ وَمَا النَّصْرُ إِلَّا مِنْ عِندِ اللَّهِ إِنَّ اللَّهَ عَزِيزٌ حَكِيمٌ. ನಿಮಗೆ ಸುವಾರ್ತೆ ಹಾಗೂ ಅದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿಯುಂಟಾಗುವಂತಾಗಲಿಕ್ಕಾಗಿ ಮಾತ್ರ ಅಲ್ಲಾಹನು ನಿಮಗೆ ಈ ವಿಷಯವನ್ನು ತಿಳಿಯಪಡಿಸಿದನು. ಸಹಾಯವು ಯಾವಾಗ ಲಭಿಸಿದರೂ ಅದು ಅಲ್ಲಾಹನ ಕಡೆಯಿಂದಲೇ ಲಭಿಸುತ್ತದೆ. ನಿಶ್ಚಯವಾಗಿಯೂ ಅಲ್ಲಾಹು ಮಹಾಪ್ರತಾಪಿಯೂ ಧೀಮಂತನೂ ಆಗಿರುತ್ತಾನೆ. إذ يغشيكم النعاس أمنة منه وينزل عليكم من السماء ماء ليطهركم به ويذهب عنكم رجز الشيطان وليربط على قلوبكم ويثبت به الأقدام. ಅಲ್ಲಾಹನು ತನ್ನ ಕಡೆಯಿಂದ ತೂಕಡಿಕೆಯ ರೂಪದಲ್ಲಿ ನಿಮ್ಮ ಮೇಲೆ ನೆಮ್ಮದಿ ಹಾಗೂ ನಿರ್ಭಯತೆಯನ್ನು ಆಚ್ಛಾದಿಸುತ್ತಿದ್ದ ಹಾಗೂ ನಿಮ್ಮನ್ನು ಶುದ್ಧೀಕರಿಸಲಿಕ್ಕೂ ಶೈತಾನನಿಂದ ಹಾಕಲ್ಪಟ್ಟ ಮಾಲಿನ್ಯವನ್ನು ನಿಮ್ಮಿಂದ ದೂರೀಕರಿಸಲಿಕ್ಕೂ ನಿಮ್ಮ ಹೃದಯಗಳಲ್ಲಿ ಧೈರ್ಯ ತುಂಬಲಿಕ್ಕೂ ತನ್ಮೂಲಕ ನಿಮ್ಮ ಪಾದಗಳನ್ನು ನೆಲೆಯೂರಿಸಲಿಕ್ಕೂ ಆಕಾಶದಿಂದ ನಿಮ್ಮ ಮೇಲೆ ಮಳೆ ಸುರಿಸುತ್ತಿದ್ದ ಸಂದರ್ಭವನ್ನು ಸ್ಮರಿಸಿರಿ. إذ يوحي ربك إلى الملائكة أني معكم فثبتوا الذين آمنوا سألقي في قلوب الذين كفروا الرعب فاضربوا فوق الأعناق واضربوا منهم كل بنان. ನಿಮ್ಮ ಪ್ರಭು ದೇವಚರರಿಗೆ, ನಾನು ನಿಮ್ಮೊಂದಿಗೆ ಇದ್ದೇನೆ, ನೀವು ಸತ್ಯವಿಶ್ವಾಸಿಗಳನ್ನು ಸುಸ್ಥಿರಗೊಳಿಸಿರಿ. ನಾನೀಗಲೇ ಸತ್ಯ ನಿಷೇಧಿಗಳ ಹೃದಯಗಳಲ್ಲಿ ಭೀತಿಯನ್ನುಂಟು ಮಾಡುತ್ತೇನೆ. ನೀವು ಅವರ ಗೋಣುಗಳ ಮೇಲೂ ಹೊಡೆಯಿರಿ ಮತ್ತು ಎಲ್ಲ ಸಂದುಗಳಿಗೂ ಹೊಡೆಯಿರಿ ಎಂದು ಸೂಚನೆ ಕೊಡುತ್ತಿದ್ದ ಸಂದರ್ಭವನ್ನು ಸ್ಮರಿಸಿರಿ. ذلك بأنهم شاقوا الله ورسوله ومن يشاقق الله ورسوله فإن الله شديد العقاب. ಇದು ಅಲ್ಲಾಹು ಮತ್ತು ಅವನ ಸಂದೇಶವಾಹಕರನ್ನು ಅವರು ವಿರೋಧಿಸಿದುದರಿಂದ, ಅಲ್ಲಾಹು ಮತ್ತು ಅವನ ಸಂದೇಶವಾಹಕನನ್ನು ವಿರೋಧಿಸಿದವನನ್ನು ಅಲ್ಲಾಹು ಅತ್ಯಂತ ಕಠಿಣವಾಗಿ ದಂಡಿಸುವವನಾಗಿರುತ್ತಾನೆ. ذلكم فذوقوه وأن للكافرين عذاب النار. ಇದು ನಿಮಗಿರುವ ಶಿಕ್ಷೆ, ಈಗ ಇದನ್ನು ಸವಿಯಿರಿ. ಸತ್ಯವನ್ನು ನಿಷೇಧಿಸುವವರಿಗಾಗಿ ನರಕಾಗ್ನಿಯ ಯಾತನೆ ಇದೆಯೆಂಬುದು ನಿಮಗೆ ತಿಳಿದಿರಲಿ. ಯಾ ಅಯ್ಯುಹಲ್ಲದೀನ ಆಮನೂ ಇದಾ ಲಕೀತುಮುಲ್ಲದೀನ ಕಫರೂ ಝಹ್ಫನ್ ಫಲಾ ತುವಲ್ಲೂಹುಮುಲ್ ಅದ್ಬಾರ್. ಓ ಸತ್ಯವಿಶ್ವಾಸಿಗಳೇ, ನೀವು ಒಂದು ಸೇನೆಯ ರೂಪದಲ್ಲಿ ಸತ್ಯ ನಿಷೇಧಿಗಳನ್ನು ಎದುರುಗೊಂಡಾಗ ಯುದ್ಧದಲ್ಲಿ ಹಿಮ್ಮೆಟ್ಟಬೇಡಿರಿ. وَمَن يُوَلِّهِمْ يَوْمَئِذٍ دُبُرَهُ إِلَّا مُتَحَرِّفًا لِقِتَالٍ أَوْ مُتَحَيِّزًا إِلَى فِئَةٍ فقد باء بغضب من الله ومأواه جهنم وبئس المصير. ಇಂತಹ ಸಂದರ್ಭದಲ್ಲಿ ಯುದ್ಧತಂತ್ರಕ್ಕಾಗಿ ಅಥವಾ ಬೇರೆ ಸೈನ್ಯದೊಂದಿಗೆ ಹೋಗಿ ಸೇರಿಕೊಳ್ಳಲಿಕ್ಕಾಗಿ ಹೊರತು ಯಾರಾದರೂ ಹಿಮ್ಮೆಟ್ಟಿದರೆ ಅವನು ಅಲ್ಲಾಹನ ಕ್ರೋಧದಿಂದ ಆವರಿಸಲ್ಪಡುವನು. ಅವನ ವಾಸಸ್ಥಾನವು ನರಕವಾಗಿರುವುದು, ಅದು ಹಿಂತೆರಳುವ ಅತಿ ನಿಕೃಷ್ಟ ತಾಣ. فلم تقتلوهم ولكن الله قتلهم وما رميت إذ رميت ولكن الله رمى
وَلِيُبْلِيَ الْمُؤْمِنِينَ مِنْهُ بَلَاءً حَسَنًا إِنَّ اللَّهَ سَمِيعٌ عَلِيمٌ. ನೀವು ಅವರನ್ನು ವಧಿಸಲಿಲ್ಲ, ನಿಜವಾಗಿ ಅಲ್ಲಾಹನು ಅವರನ್ನು ವಧಿಸಿದನು. ಓ ಪೈಗಂಬರರೇ, ನೀವು ಎಸೆದುದಲ್ಲ, ನಿಜವಾಗಿ ಅಲ್ಲಾಹನು ಎಸೆದನು. ಇದು ಸತ್ಯವಿಶ್ವಾಸಿಗಳ ಕೈಗಳು ಈ ಕಾರ್ಯಕ್ಕಾಗಿ ಬಳಸಲ್ಪಟ್ಟುದು. ಅಲ್ಲಾಹು ಸತ್ಯವಿಶ್ವಾಸಿಗಳನ್ನು ಒಂದು ಅತ್ಯುತ್ತಮ ಪರೀಕ್ಷೆಯಿಂದ ಜಯಪ್ರದವಾಗಿ ಪಾರುಗಾಣಿಸಲಿಕ್ಕಾಗಿತ್ತು. ನಿಶ್ಚಯವಾಗಿಯೂ ಅಲ್ಲಾಹು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ. ذَلِكُمْ وَأَنَّ اللَّهَ مُوهِنُ كَيْدِ الْكَافِرِينَ. ಇದಂತೂ ನಿಮ್ಮೊಂದಿಗಿನ ವ್ಯವಹಾರವಾಯಿತು. ಮತ್ತು ಸತ್ಯನಿಷೇಧಿಗಳೊಂದಿಗಿನ ವ್ಯವಹಾರವೇನೆಂದರೆ, ನಿಶ್ಚಯವಾಗಿಯೂ ಅಲ್ಲಾಹನು ಅವರ ಕುತಂತ್ರಗಳನ್ನು ದುರ್ಬಲಗೊಳಿಸಿ ಬಿಡುವನು. إِن تَسْتَفْتِحُوا فَقَدْ جَاءَكُمُ الْفَتْحُ وَإِن تَنْتَهُوا فَهُوَ خَيْرٌ لَكُمْ وَإِن تَعُودُوا نَعُدْ وَلَن تُغْنِيَ عَنكُمْ فِئَتُكُمْ شَيْئًا وَلَوْ كَثُرَتْ وَأَنَّ اللَّهَ مَعَ الْمُؤْمِنِينَ. ಈ ಸತ್ಯ ನಿಷೇಧಿಗಳೊಡನೆ ಹೇಳಿಬಿಡಿರಿ, ನೀವು ತೀರ್ಮಾನವನ್ನೇ ಬಯಸುತ್ತೀರಾದರೆ ಇದೋ ತೀರ್ಮಾನವು ನಿಮ್ಮ ಮುಂದೆ ಬಂದುಬಿಟ್ಟಿತು. ಈಗ ಹಿಮ್ಮೆಟ್ಟಿದರೆ ನಿಮಗೇ ಒಳಿತು. ಮುಂದೆ ಇದನ್ನೇ ಪುನರಾವರ್ತಿಸಿದರೆ ನಾವು ಇದೇ ಶಿಕ್ಷೆಯನ್ನು ಪುನರಾವರ್ತಿಸುವೆವು. ನಿಮ್ಮ ಜನಬಲವು ಅದೆಷ್ಟೇ ದೊಡ್ಡದಿದ್ದರೂ ನಿಮಗೇನೂ ಪ್ರಯೋಜನವಾಗದು. ಅಲ್ಲಾಹು ಸತ್ಯವಿಶ್ವಾಸಿಗಳೊಂದಿಗಿದ್ದಾನೆ. ಯಾ ಅಯ್ಯುಹಲ್ಲದೀನ ಆಮನೂ ಅತೀഉ ಅಲ್ಲಾಹ ವರಸೂಲಹು ವಲಾ ತವಲ್ಲೌ ಅನ್ಹು ವಅನ್ತುಂ ತಸ್ಮಊನ್. ಓ ಸತ್ಯವಿಶ್ವಾಸಿಗಳೇ, ಅಲ್ಲಾಹು ಮತ್ತು ಅವನ ರಸೂಲರನ್ನು ಅನುಸರಿಸಿರಿ. ಆಜ್ಞೆಯನ್ನು ಕೇಳಿಯೂ ಅದರಿಂದ ವಿಮುಖರಾಗಬೇಡಿರಿ. وَلَا تَكُونُوا كَالَّذِينَ قَالُوا سَمِعْنَا وَهُمْ لَا يَسْمَعُونَ. ಆಲಿಸದೆಯೇ ನಾವು ಆಲಿಸಿದೆವು ಎನ್ನುವವರಂತೆ ನೀವಾಗಬೇಡಿರಿ. إِنَّ شَرَّ الدَّوَابِّ عِندَ اللَّهِ الصُّمُّ الْبُكْمُ الَّذِينَ لَا يَعْقِلُونَ. ವಾಸ್ತವದಲ್ಲಿ ಬುದ್ಧಿಶಕ್ತಿಯಿಂದ ಪ್ರಯೋಜನ ಪಡೆಯದ ಕಿವುಡ ಮೂಕ ಜನರೇ ಅಲ್ಲಾಹನ ಬಳಿ ಅತ್ಯಂತ ಕೀಳ್ತರದ ಪ್ರಾಣಿಗಳು. وَلَوْ عَلِمَ اللَّهُ فِيهِمْ خَيْرًا لَأَسْمَعَهُمْ وَلَوْ أَسْمَعَهُمْ لَتَوَلَّوْا وَهُمْ مُعْرِضُونَ. ಅವರಲ್ಲಿ ಕಿಂಚಿತ್ತಾದರೂ ಒಳಿತಿದೆಯೆಂದು ಅಲ್ಲಾಹನಿಗೆ ತಿಳಿಯುತ್ತಿದ್ದರೆ ನಿಶ್ಚಯವಾಗಿಯೂ ಅವನು ಅವರಿಗೆ ಕೇಳುವ ದಿವ್ಯಾನುಗ್ರಹ ನೀಡುತ್ತಿದ್ದನು. ಆದರೆ ಅವರಲ್ಲಿ ಒಳಿತೇ ಇಲ್ಲದಿರುವಾಗ ಅವನು ಅವರಿಗೆ ಕೇಳಿಸುತ್ತಿದ್ದರೂ ಅವರು ಅಶ್ರದ್ಧೆಯೊಂದಿಗೆ ಮುಖವನ್ನು ತಿರುಗಿಸಿ ಬಿಡುತ್ತಿದ್ದರು. ಯಾ ಅಯ್ಯುಹಲ್ಲದೀನ ಆಮನು ಇಸ್ತಜೀಬೂ ಲಿಲ್ಲಾಹಿ ವಲಿರ್ರಸೂಲಿ ಇದಾ ದಆಕುಂ ಲಿಮಾ ಯುಹ್ಯೀಕುಂ ವಅಲಮೂ ಅನ್ನ ಅಲ್ಲಾಹ ಯಹೂಲು ಬೈನಲ್ ಮರ್ಇ ವಕಲ್ಬಿಹಿ ವಅನ್ನಹು ಇಲೈಹಿ ತುಹ್ಶರೂನ್. ಓ ಸತ್ಯವಿಶ್ವಾಸಿಗಳೇ, ನಿಮಗೆ ಚೇತನ ನೀಡುವಂತ ವಿಷಯದ ಕಡೆಗೆ ಅಲ್ಲಾಹು ಮತ್ತು ರಸೂಲರು ನಿಮ್ಮನ್ನು ಕರೆದಾಗ ಓಗೊಡಿರಿ. ಅಲ್ಲಾಹು ಮನುಷ್ಯನ ಮತ್ತು ಅವನ ಹೃದಯದ ನಡುವೆ ಇದ್ದಾನೆಂದು ನೀವು ಅವನ ಕಡೆಗೆ ಒಟ್ಟುಗೂಡಿಸಲ್ಪಡುವಿರೆಂದು ಅರಿತುಕೊಳ್ಳಿರಿ. ವತ್ತಕೂ ಫಿತ್ನತನ್ ಲಾ ತುಸೀಬನ್ನ ಅಲ್ಲದೀನ ظಲಮೂ ಮಿನ್ಕುಂ ಖಾಸ್ಸಹ ವಅಲಮೂ ಅನ್ನ ಅಲ್ಲಾಹ ಶದೀದುಲ್ ಇಕಾಬ್. ಯಾವುದರ ಪರಿಣಾಮವು ನಿಮ್ಮ ಪೈಕಿ ಪಾಪ ಮಾಡಿದವರಿಗೆ ಮಾತ್ರ ಸೀಮಿತವಾಗಿರಲಾರದೋ ಆ ಪೀಡನದಿಂದ ನೀವು ದೂರವಿರಿ. ಅಲ್ಲಾಹು ಕಠಿಣವಾಗಿ ಶಿಕ್ಷಿಸುವವನೆಂಬುದನ್ನು ತಿಳಿದುಕೊಳ್ಳಿರಿ. ವದ್ಕುರೂ ಇದ್ ಅಂತುಂ ಕಲೀಲುಂ ಮುಸ್ತದ್ಅಫೂನ ಫಿಲ್ ಅರ್ದಿ
تخافون أن يتخطفكم الناس فآواكم وأيدكم بنصره ورزقكم من الطيبات لعلكم تشكرون. ನೀವು ಕಡಿಮೆ ಸಂಖ್ಯೆಯಲ್ಲಿದ್ದು ಭೂಮಿಯಲ್ಲಿ ನಿಮ್ಮನ್ನು ಬಲಹೀನರೆಂದು ಪರಿಗಣಿಸಲ್ಪಡುತ್ತಿದ್ದ ಆ ಕಾಲವನ್ನು ಜ್ಞಾಪಿಸಿರಿ. ಜನರು ನಿಮ್ಮನ್ನು ಅಳಿಸಿಬಿಡಬಹುದೆಂದು ನೀವು ಶಂಕಿಸುತ್ತಿದ್ದೀರಿ. ಅನಂತರ ಅಲ್ಲಾಹನು ನಿಮಗೆ ಆಶ್ರಯಸ್ಥಾನವನ್ನು ಒದಗಿಸಿದನು, ತನ್ನ ಸಹಾಯದಿಂದ ನಿಮ್ಮನ್ನು ಬಲಪಡಿಸಿದನು ಮತ್ತು ನಿಮಗೆ ಉತ್ತಮ ಜೀವನಾಧಾರ ಒದಗಿಸಿದನು. ಇದು ನೀವು ಕೃತಜ್ಞರಾಗಬಹುದೆಂದು. الذين آمنوا لا تخونوا الله والرسول وتخونوا أماناتكم وأنتم تعلمون. ಓ ಸತ್ಯವಿಶ್ವಾಸಿಗಳೇ, ತಿಳುವಳಿಕೆಯಿದ್ದು ಅಲ್ಲಾಹು ಮತ್ತು ರಸೂಲರೊಂದಿಗೆ ವಿಶ್ವಾಸಘಾತಕವೆಸಗಬೇಡಿರಿ ಮತ್ತು ನಿಮ್ಮ ವಿಶ್ವಸ್ತ ನಿಧಿಗಳಲ್ಲಿ ವಿದ್ರೋಹವೆಸಗಬೇಡಿರಿ. أنما أموالكم وأولادكم فتنة وأن الله عنده أجر عظيم. ನಿಮ್ಮ ಸೊತ್ತುಗಳು ಮತ್ತು ನಿಮ್ಮ ಸಂತತಿಗಳು ವಾಸ್ತವದಲ್ಲಿ ಪರೀಕ್ಷಾ ಸಾಧನಗಳೆಂದು ಪ್ರತಿಫಲ ಪ್ರದಾನ ಮಾಡಲು ಅಲ್ಲಾಹನ ಬಳಿ ಯಥೇಷ್ಟವಿದೆಯೆಂದು ತಿಳಿದುಕೊಳ್ಳಿರಿ. أيها الذين آمنوا إن تتقوا الله يجعل لكم فرقانا ويكفر عنكم سيئاتكم ويغفر لكم والله ذو الفضل العظيم. ಓ ಸತ್ಯವಿಶ್ವಾಸಿಗಳೇ, ನೀವು ದೇವಭಯವನ್ನಿರಿಸಿಕೊಂಡರೆ ಅಲ್ಲಾಹು ನಿಮಗೊಂದು ಒರೆಗಲ್ಲನ್ನು ಒದಗಿಸುವನು, ನಿಮ್ಮ ದೋಷಗಳನ್ನು ನಿಮ್ಮಿಂದ ದೂರೀಕರಿಸುವನು ಮತ್ತು ನಿಮ್ಮ ಅಪರಾಧಗಳನ್ನು ಕ್ಷಮಿಸುವನು. ಅಲ್ಲಾಹು ಮಹಾ ಅನುಗ್ರಹದಾನಿಯಾಗಿರುತ್ತಾನೆ. وَإِذْ يَمْكُرُ بِكَ الَّذِينَ كَفَرُوا لِيُثْبِتُوكَ أَوْ يَقْتُلُوكَ أَوْ يُخْرِجُوكَ وَيَمْكُرُونَ وَيَمْكُرُ اللَّهُ وَاللَّهُ خَيْرُ الْمَاكِرِينَ. ಸತ್ಯನಿಷೇಧಿಗಳು ನಿಮ್ಮನ್ನು ಸೆರೆ ಹಿಡಿಯಲಿಕ್ಕೆ ಅಥವಾ ವಧಿಸಲಿಕ್ಕೆ ಅಥವಾ ದೇಶಭ್ರಷ್ಟಗೊಳಿಸಲಿಕ್ಕೆ ಗೂಢಾಲೋಚನೆ ನಡೆಸುತ್ತಿದ್ದ ಕಾಲವು ಸ್ಮರಣೀಯವಾಗಿದೆ. ಅವರು ತಮ್ಮ ಕುತಂತ್ರಗಳನ್ನು ನಡೆಸುತ್ತಿದ್ದರು. ಅಲ್ಲಾಹು ತನ್ನ ತಂತ್ರ ಹೂಡುತ್ತಿದ್ದನು ಮತ್ತು ಅಲ್ಲಾಹು ಅತ್ಯುತ್ತಮ ತಂತ್ರಜ್ಞನಾಗಿರುತ್ತಾನೆ. وَإِذَا تُتْلَى عَلَيْهِمْ آيَاتُنَا قالوا قد سمعنا لو نشاء لقلنا مثل هذا إن هذا إلا أساطير الأولين. ಅವರಿಗೆ ನಮ್ಮ ವಚನಗಳನ್ನು ಓದಿ ಹೇಳಿದಾಗ ಅವರು, ಅಹುದು, ನಾವು ಕೇಳಿದೆವು, ನಾವು ಇಚ್ಛಿಸಿದರೆ ಇಂತಹ ಮಾತುಗಳನ್ನು ನಾವು ಸೃಷ್ಟಿಸಿ ಹೇಳಬಲ್ಲೆವು. ಇವು ಹಿಂದಿನಿಂದಲೇ ಜನರು ಹೇಳುತ್ತಾ ಬಂದಿರುವ ಕಟ್ಟುಕಥೆಗಳಲ್ಲದೆ ಇನ್ನೇನೂ ಅಲ್ಲ ಎನ್ನುತ್ತಿದ್ದರು. وَإِذْ قَالُوا اللَّهُمَّ إِن كَانَ هَذَا هُوَ الْحَقَّ مِنْ عِندِكَ فأمطر علينا حجارة من السماء أو ائتنا بعذاب أليم. ದೇವ, ಇದು ನಿಜವಾಗಿಯೂ ನಿನ್ನ ಕಡೆಯಿಂದ ಬಂದ ಸತ್ಯವಾಗಿದ್ದರೆ ನಮ್ಮ ಮೇಲೆ ಆಕಾಶದಿಂದ ಕಲ್ಲಿನ ಮಳೆಗರೆಸು, ಅಥವಾ ಇನ್ನಾವುದಾದರೂ ವೇದನಾತ್ಮಕ ಶಿಕ್ಷೆಯನ್ನುತ್ತಾ ಎಂದು ಹೇಳಿದ್ದ ಮಾತು ಜ್ಞಾಪಕದಲ್ಲಿದೆ. وَمَا كَانَ اللَّهُ لِيُعَذِّبَهُمْ وَأَنْتَ فِيهِمْ وَمَا كَانَ اللَّهُ مُعَذِّبَهُمْ وَهُمْ يَسْتَغْفِرُونَ. ನೀವು ಅವರೊಂದಿಗೆ ಇರುವಾಗ ಅಲ್ಲಾಹು ಅವರ ಮೇಲೆ ಯಾತನೆ ಇಳಿಸುವವನಿರಲಿಲ್ಲ. ಜನರು ಕ್ಷಮಾಯಾಚನೆ ಮಾಡುತ್ತಿರುವಾಗ ಅವರನ್ನು ಶಿಕ್ಷಿಸುವುದು ಅಲ್ಲಾಹನ ರೂಢಿಯಲ್ಲ.
وما لهم ألا يعذبهم الله وهم يصدون عن المسجد الحرام وما كانوا أولياءه إن أولياؤه إلا المتقون ولكن أكثرهم لا يعلمون. ಆದರೆ ಈಗ ಅವರು ಮಸ್ಜಿದುಲ್ ಹರಾಮಿನ ದಾರಿಯನ್ನು ತಡೆಯುತ್ತಿರುವಾಗ ಅವರ ಮೇಲೆ ಯಾತನೆಯನ್ನೇಕೆ ಇಳಿಸಬಾರದು? ವಸ್ತುತಃ ಅವರು ಆ ಮಸ್ಜಿದಿನ ಅರ್ಹ ವ್ಯವಸ್ಥಾಪಕರಲ್ಲ. ಅದರ ಅರ್ಹ ವ್ಯವಸ್ಥಾಪಕರು ಧರ್ಮನಿಷ್ಠರು ಮಾತ್ರವೇ ಆಗಬಲ್ಲರು. ಆದರೆ ಹೆಚ್ಚಿನವರು ಇದನ್ನು ತಿಳಿಯುವುದಿಲ್ಲ. وما كان صلاتهم عند البيت إلا مكاء وتصدية فذوقوا العذاب بما كنتم تكفرون. ಕಾಬಾದ ಬಳಿ ಅವರ ನಮಾಜ್ ಕೇವಲ ಸಿಳ್ಳು ಹೊಡೆಯುವುದು, ಕೈಚಪ್ಪಾಳೆ ಹೊಡೆಯುವುದು ಹೊರತು ಇನ್ನೇನೂ ಅಲ್ಲ. ಆದುದರಿಂದ ಇದೋ ನೀವು ಸತ್ಯವನ್ನು ನಿಷೇಧಿಸಿದುದರ ಫಲವಾಗಿ ಈಗ ಯಾತನೆಯ ಸವಿಯನ್ನುಣ್ಣಿರಿ. ಇನ್ನಲ್ಲದೀನ ಕಫರೂ ಯುನ್ಫಿಕೂನ ಅಮ್ವಾಲಹುಂ ಲಿಯಸುದ್ದೂ ಅನ್ ಸಬೀಲಿಲ್ಲಾಹ್ فسينفقونها ثم تكون عليهم حسرة ثم يغلبون والذين كفروا إلى جهنم يحشرون. ವಾಸ್ತವದಲ್ಲಿ ಸತ್ಯ ನಿಷೇಧಿಗಳು ಅಲ್ಲಾಹನ ಮಾರ್ಗದಿಂದ ಜನರನ್ನು ತಡೆಯಲಿಕ್ಕಾಗಿ ತಮ್ಮ ಸಂಪತ್ತನ್ನು ವಿನಿಯೋಗಿಸುತ್ತಾರೆ. ಅವರು ಇನ್ನು ಮುಂದೆಯೂ ಇನ್ನಷ್ಟು ಖರ್ಚು ಮಾಡುತ್ತಿರುವರು. ಕೊನೆಗೆ ಈ ಪರಿಶ್ರಮಗಳೇ ಅವರಿಗೆ ವಿಷಾದದ ಕಾರಣಗಳಾಗುವು. ಅನಂತರ ಅವರು ಪರಾಜಿತರಾಗುವರು. ಈ ಸತ್ಯ ನಿಷೇಧಿಗಳು ನರಕದ ಕಡೆಗೆ ಸುತ್ತುಗಟ್ಟಿ ತರಲ್ಪಡುವರು. ليميز الله الخبيث من الطيب ويجعل الخبيث بعضه على بعض فيركمه جميعا فيجعله في جهنم أولئك هم الخاسرون. ಇದು ಅಲ್ಲಾಹು ಮಾಲಿನ್ಯವನ್ನು ನೈರ್ಮಲ್ಯದಿಂದ ಬೇರ್ಪಡಿಸಲಿಕ್ಕಾಗಿಯೂ ಎಲ್ಲಾ ವಿಧದ ಮಾಲಿನ್ಯಗಳನ್ನು ಒಟ್ಟುಗೂಡಿಸಿ ಆ ಮೂಟೆಯನ್ನು ನರಕದಲ್ಲಿ ತಳ್ಳಿಬಿಡಲಿಕ್ಕಾಗಿಯೂ ಆಗಿರುತ್ತದೆ. ಇವರೇ ನಿಜವಾಗಿ ನಷ್ಟ ಹೊಂದಿದವರು. قُل لِّلَّذِينَ كَفَرُوا إِن يَنتَهُوا يُغْفَرْ لَهُم مَّا قَدْ سَلَفَ وَإِن يَعُودُوا فَقَدْ مَضَتْ سُنَّةُ الْأَوَّلِينَ. ಓ ಪೈಗಂಬರರೇ, ಈ ಸತ್ಯ ನಿಷೇಧಿಗಳೊಡನೆ ಹೇಳಿರಿ, ಈಗಲಾದರೂ ನೀವು ಹಿಂಜರಿದರೆ ಹಿಂದೆ ಸಂಭವಿಸಿ ಹೋದುದನ್ನು ಕಡೆಗಣಿಸಲಾಗುವುದು. ಆದರೆ ಇವರು ಮುಂಚಿನ ನೀತಿಯನ್ನೇ ಪುನರಾವರ್ತಿಸಿದರೆ ಗತ ಜನಾಂಗಗಳ ಮೇಲೆ ಏನೆಲ್ಲ ಸಂಭವಿಸಿದೆ ಎಂಬುದು ಎಲ್ಲರಿಗೂ ತಿಳಿದೇ ಇದೆ. وَقَاتِلُوهُمْ حَتَّى لَا تَكُونَ فِتْنَةٌ وَيَكُونَ الدِّينُ كُلُّهُ لِلَّهِ فَإِنِ انتهوا فَإِنَّ اللَّهَ بِمَا يَعْمَلُونَ بَصِيرٌ. ಓ ಸತ್ಯವಿಶ್ವಾಸಿಗಳೇ, ಪೀಡನ ಅಳಿದು ಹೋಗುವವರೆಗೂ, ಧರ್ಮ ಸರ್ವಸಂಪೂರ್ಣವಾಗಿ ಅಲ್ಲಾಹನಿಗಾಗಿ ಆಗುವವರೆಗೂ ಈ ಸತ್ಯ ನಿಷೇಧಿಗಳೊಡನೆ ಹೋರಾಡಿರಿ. ಹಾಗೆ ಅವರು ಪೀಡನದಿಂದ ತಡೆದು ನಿಂತರೆ ಅವರ ಕರ್ಮಗಳನ್ನು ವೀಕ್ಷಿಸುವವನು ಅಲ್ಲಾಹು ಆಗಿರುತ್ತಾನೆ. وَإِن تَوَلَّوْا فَاعْلَمُوا أَنَّ اللَّهَ مَوْلَاكُمْ نِعْمَ الْمَوْلَى وَنِعْمَ النَّصِيرُ. ಅವರು ಒಪ್ಪದಿದ್ದರೆ ಅಲ್ಲಾಹು ನಿಮ್ಮ ಸಂರಕ್ಷಕನೆಂದು, ಅವನು ಅತ್ಯುತ್ತಮ ರಕ್ಷಕನೂ ಸಹಾಯಕನೂ ಆಗಿರುತ್ತಾನೆಂದು ತಿಳಿದುಕೊಳ್ಳಿರಿ. وَاعْلَمُوا أَنَّمَا غَنِمْتُم مِّن شَيْءٍ
فأن لله خمسه وللرسول ولذي القربى واليتامى والمساكين وابن السبيل إن كنتم آمنتم بالله وما أنزلنا على عبدنا يوم الفرقان يوم التقى الجمعان والله على كل شيء قدير. ನೀವು ಗಳಿಸಿದ ಯಾವತ್ತೂ ಸಮರಾರ್ಜಿತ ಸೊತ್ತಿನ 5ನೇ 1 ಅಲ್ಲಾಹನಿಗೆ, ಅವನ ಸಂದೇಶವಾಹಕರಿಗೆ, ಸಂಬಂಧಿಕರಿಗೆ, ಅನಾಥರಿಗೆ, ನಿರ್ಗತಿಕರಿಗೆ ಮತ್ತು ಪ್ರಯಾಣಿಕರಿಗಾಗಿರುತ್ತದೆ ಎಂಬುದು ನಿಮಗೆ ತಿಳಿದಿರಬೇಕು. ನೀವು ಅಲ್ಲಾಹನ ಮೇಲೆ ಮತ್ತು ನಿಷ್ಕರ್ಷೆಯ ದಿನ ಅರ್ಥಾತ್ 2 ಸೇನೆಗಳು ಎದುರುಗೊಂಡ ದಿನ ನಾವು ನಮ್ಮ ದಾಸನ ಮೇಲೆ ಅವತೀರ್ಣಗೊಳಿಸಿದುದರ ಮೇಲೆ ವಿಶ್ವಾಸವಿಟ್ಟಿದ್ದರೆ ಈ ಪಾಲನ್ನು ಹೃತ್ಪೂರ್ವಕವಾಗಿ ಸಂದಾಯ ಮಾಡಿರಿ. ಅಲ್ಲಾಹು ಪ್ರತಿಯೊಂದು ವಿಷಯದ ಸಾಮರ್ಥ್ಯವುಳ್ಳವನು. ಇದ್ ಅಂತುಂ ಬಿಲ್ಉದ್ವತಿ ದುನ್ಯಾ ವಹುಂ ಬಿಲ್ಉದ್ವತಿ ಅಲ್ಕುಸ್ವಾ ವರ್ರಕ್ಬು ಅಸ್ಫಲ ಮಿನ್ಕುಂ ولو تواعدتم لاختلفتم في الميعاد ولكن ليقضي الله أمرا كان مفعولا ليهلك من هلك عن بينة ويحيى من حي عن بينة وَإِنَّ اللَّهَ لَسَمِيعٌ عَلِيمٌ. ನೀವು ಕಣಿವೆಯ ಈ ಕಡೆಯಲ್ಲಿದ್ದ, ಅವರು ಆ ಕಡೆಯಲ್ಲಿ ಬೀಡುಬಿಟ್ಟಿದ್ದ ಮತ್ತು ವ್ಯಾಪಾರ ತಂಡವು ನಿಮಗಿಂತ ಕೆಳಗಡೆ ಅರ್ಥಾತ್ ಕರಾವಳಿಯ ಕಡೆಗೆ ಇದ್ದ ಸಂದರ್ಭವನ್ನು ಸ್ಮರಿಸಿರಿ. ನಿಮ್ಮ ಮತ್ತು ಅವರ ನಡುವೆ ಮುಂಚಿತವಾಗಿಯೇ ಯುದ್ಧದ ಕರಾರಾಗಿರುತ್ತಿದ್ದರೆ ನೀವು ಆ ಸಂದರ್ಭದಲ್ಲಿ ನಿಶ್ಚಯವಾಗಿಯೂ ನುಣುಚಿಕೊಳ್ಳುತ್ತಿದ್ದಿರಿ. ಆದರೆ ನಾಶ ಹೊಂದಬೇಕಾದವನು ಪ್ರತ್ಯಕ್ಷ ಪ್ರಮಾಣದೊಂದಿಗೆ ನಾಶ ಹೊಂದಬೇಕಿತ್ತು ಮತ್ತು ಜೀವಿಸಿರಬೇಕಾದವನು ಪ್ರತ್ಯಕ್ಷ ಪ್ರಮಾಣದೊಂದಿಗೆ ಜೀವಿಸಿರಬೇಕಿತ್ತು. ಅಲ್ಲಾಹು ಮಾಡಿಕೊಂಡಿದ್ದ ಈ ನಿರ್ಧಾರವು ಪ್ರಕಟವಾಗಲಿಕ್ಕಾಗಿ ಇದೆಲ್ಲ ಸಂಭವಿಸಿತು. ನಿಶ್ಚಯವಾಗಿಯೂ ಅಲ್ಲಾಹು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ. ಇದ್ ಯುರೀಕಹುಮುಲ್ಲಾಹು ಫೀ ಮನಾಮಿಕ ಕಲೀಲಾ ولو أراكهم كثيرا لفشلتم ولتنازعتم في الأمر ولكن الله سلم إنه عليم بذات الصدور. ಓ ಸಂದೇಶವಾಹಕರೇ, ಅಲ್ಲಾಹನು ಅವರನ್ನು ನಿಮ್ಮ ಸ್ವಪ್ನದಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ತೋರಿಸುತ್ತಿದ್ದ ಸಂದರ್ಭವನ್ನು ಸ್ಮರಿಸಿರಿ. ಅವನು ನಿಮಗೆ ಅವರ ಸಂಖ್ಯೆಯನ್ನು ಅಧಿಕವಾಗಿ ತೋರಿಸುತ್ತಿದ್ದರೆ ನಿಶ್ಚಯವಾಗಿಯೂ ನೀವು ಧೈರ್ಯಗೆಡುತ್ತಿದ್ದಿರಿ ಮತ್ತು ಯುದ್ಧದ ವಿಷಯದಲ್ಲಿ ತರ್ಕಿಸಲಾರಂಭಿಸುತ್ತಿದ್ದಿರಿ. ಆದರೆ ಅಲ್ಲಾಹನೇ ನಿಮ್ಮನ್ನು ಇದರಿಂದ ರಕ್ಷಿಸಿದನು. ನಿಶ್ಚಯವಾಗಿಯೂ ಅವನು ಹೃದ್ಗತವನ್ನು ಅರಿಯುವವನಾಗಿರುತ್ತಾನೆ. وَإِذْ يُرِيكُمُوهُمْ إِذِ الْتَقَيْتُمْ فِي أَعْيُنِكُمْ قَلِيلًا وَيُقَلِّلُكُمْ فِي أَعْيُنِهِمْ لِيَقْضِيَ اللَّهُ أَمْرًا كَانَ مَفْعُولًا وَإِلَى اللَّهِ تُرْجَعُ الْأُمُورُ. ಅಲ್ಲಾಹನು ಸಂಗ್ರಾಮದ ವೇಳೆ ನಿಮ್ಮ ದೃಷ್ಟಿಯಲ್ಲಿ ಶತ್ರುಗಳನ್ನು ಕಡಿಮೆಯಾಗಿಯೂ ಅವರ ದೃಷ್ಟಿಯಲ್ಲಿ ನಿಮ್ಮನ್ನು ಕಡಿಮೆಯಾಗಿಯೂ ತೋರಿಸಿಕೊಟ್ಟ ಸಂದರ್ಭವನ್ನು ಸ್ಮರಿಸಿರಿ. ಇದು ಸಂಭವಿಸಬೇಕಾಗಿದ್ದುದನ್ನು ಪ್ರಕಟಗೊಳಿಸಲಿಕ್ಕಾಗಿ ಕಟ್ಟಕಡೆಗೆ ಸಕಲ ವ್ಯವಹಾರಗಳು ಅಲ್ಲಾಹನ ಕಡೆಗೆ ಮರಳುತ್ತವೆ. ಯಾ ಅಯ್ಯುಹಲ್ಲದೀನ ಆಮನೂ ಇದಾ ಲಕೀತುಂ ಫಿಅತನ್ ಫಸ್ಬುತೂ ವಜ್ಕುರುಲ್ಲಾಹ ಕಸೀರನ್ ಲಅಲ್ಲಕುಂ ತುಫ್ಲಿಹೂನ್. ಓ ಸತ್ಯವಿಶ್ವಾಸಿಗಳೇ, ಯಾವುದಾದರೊಂದು ತಂಡದೊಂದಿಗೆ ನಿಮ್ಮ ಹೋರಾಟ ನಡೆದರೆ ನೀವು ಸುಸ್ಥಿರರಾಗಿರಿ.
ಮತ್ತು ಅಲ್ಲಾಹನನ್ನು ಅತಿ ಹೆಚ್ಚಾಗಿ ಸ್ಮರಿಸಿರಿ, ನಿಮಗೆ ವಿಜಯ ಪ್ರಾಪ್ತಿಯಾದೀತೆಂದು ನಿರೀಕ್ಷಿಸಬಹುದು. وَأَطِيعُوا اللَّهَ وَرَسُولَهُ وَلَا تَنَازَعُوا فَتَفْشَلُوا وَتَذْهَبَ رِيحُكُمْ وَاصْبِرُوا إِنَّ اللَّهَ مَعَ الصَّابِرِينَ. ಅಲ್ಲಾಹು ಮತ್ತು ಅವನ ರಸೂಲರನ್ನು ಅನುಸರಿಸಿರಿ, ಪರಸ್ಪರ ಜಗಳಾಡಬೇಡಿರಿ, ಅನ್ಯಥಾ ನಿಮ್ಮಲ್ಲಿ ದೌರ್ಬಲ್ಯವುಂಟಾಗುವುದು ಮತ್ತು ನೀವು ಭೀರುಗಳಾಗಿ ಬಿಡುವಿರಿ. ಸಹನೆಯಿಂದ ವರ್ತಿಸಿರಿ, ಅಲ್ಲಾಹು ಸಹನಶೀಲರೊಂದಿಗಿದ್ದಾನೆ. ولا تكونوا كالذين خرجوا من ديارهم بطرا ورئاء الناس ويصدون عن سبيل الله والله بما يعملون محيط. ತಮ್ಮ ಮನೆಗಳಿಂದ ಅಹಂಭಾವದಿಂದಲೂ ಜನರಿಗೆ ತಮ್ಮ ಟಿವಿಯನ್ನು ತೋರಿಸುತ್ತಲೂ ಹೊರಡುವವರ ರೀತಿ ನೀತಿಗಳನ್ನು ಅನುಕರಿಸಬೇಡಿರಿ. ಅಲ್ಲಾಹನ ಮಾರ್ಗದಿಂದ ತಡೆಯುವುದು ಅವರ ನೀತಿ. ಅವರು ಮಾಡುತ್ತಿರುವುದಾವುದು ಅಲ್ಲಾಹನ ಹಿಡಿತದಿಂದ ಹೊರಗಿಲ್ಲ. وَإِذْ زَيَّنَ لَهُمُ الشَّيْطَانُ أَعْمَالَهُمْ وَقَالَ لَا غَالِبَ لَكُمُ الْيَوْمَ مِنَ النَّاسِ وَإِنِّي جَارٌ لَكُمْ فَلَمَّا تَرَاءَتِ الْفِئَتَانِ نَكَصَ عَلَى عَقِبَيْهِ وَقَالَ إِنِّي بَرِيءٌ مِّنكُمْ إِنِّي أَرَى مَا لَا تَرَوْنَ إِنِّي أَخَافُ اللَّهَ وَاللَّهُ شَدِيدُ الْعِقَابِ. ಶೈತಾನನು ಅವರ ದುಷ್ಕರ್ಮಗಳನ್ನು ಅವರ ದೃಷ್ಟಿಗಳಲ್ಲಿ ಸುಂದರವಾಗಿಸಿ ತೋರಿಸಿದ ಹಾಗೂ ಇಂದು ಜನರೆಲ್ಲರೂ ನಿಮ್ಮನ್ನು ಜಯಿಸಲು ಸಾಧ್ಯವಿಲ್ಲ ಮತ್ತು ನಾನು ನಿಮ್ಮ ಸಂಗಡವಿದ್ದೇನೆ ಎಂದು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ. ಆದರೆ ಇತ್ತಂಡಗಳು ಎದುರುಗೊಂಡಾಗ ಅವನು ಹಿಮ್ಮೆಟ್ಟಿದನು, ಮತ್ತು ನನ್ನ ಮತ್ತು ನಿಮ್ಮ ಒಡನಾಟವಿಲ್ಲ, ನೀವು ಕಾಣದುದನ್ನು ನಾನು ಕಾಣುತ್ತಿದ್ದೇನೆ, ನನಗೆ ಅಲ್ಲಾಹನ ಭಯವಾಗುತ್ತದೆ ಮತ್ತು ಅಲ್ಲಾಹು ಅತ್ಯಂತ ಕಠಿಣವಾಗಿ ಶಿಕ್ಷಿಸುವವನು ಎಂದು ಹೇಳಿದನು. إذ يقول المنافقون والذين في قلوبهم مرض غر هؤلاء دينهم ومن يتوكل على الله فإن الله عزيز حكيم. ಇವರನ್ನಂತೂ ಇವರ ಧರ್ಮವು ಮರುಳುಗೊಳಿಸಿದೆ ಎಂದು ಕಪಟ ವಿಶ್ವಾಸಿಗಳು, ಹೃದಯಗಳಲ್ಲಿ ರೋಗ ತಗಲಿದವರು ಹೇಳುತ್ತಿದ್ದ ಸಂದರ್ಭವನ್ನು ಸ್ಮರಿಸಿರಿ. ವಸ್ತುತಃ ಯಾರಾದರೂ ಅಲ್ಲಾಹನ ಮೇಲೆ ಭರವಸೆಯನ್ನಿಟ್ಟರೆ ಅಲ್ಲಾಹು ಮಹಾಪ್ರತಾಪಿಯೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. وَلَوْ تَرَى إِذْ يَتَوَفَّى الَّذِينَ كَفَرُوا الْمَلَائِكَةُ يَضْرِبُونَ وُجُوهَهُمْ وَأَدْبَارَهُمْ وَذُوقُوا عَذَابَ الْحَرِيقِ. ದೇವಚರರು ಹತರಾದ ಸತ್ಯ ನಿಷೇಧಿಗಳ ಪ್ರಾಣಹರಣ ಮಾಡುತ್ತಿದ್ದಾಗಿನ ಸ್ಥಿತಿಯನ್ನು ನೀವು ನೋಡುತ್ತಿದ್ದರೆ ಅವರು ಅವರ ಮುಖಗಳ ಹಾಗೂ ಸೊಂಟಗಳ ಮೇಲೆ ಪ್ರಹಾರಗಳನ್ನೆಸಗುತ್ತಾ, ಇದೋ ಈಗ ಸುಡುವ ಶಿಕ್ಷೆಯನ್ನು ಸವಿಯಿರಿ. ذَلِكَ بِمَا قَدَّمَتْ أَيْدِيكُمْ وَأَنَّ اللَّهَ لَيْسَ بِظَلَّامٍ لِلْعَبِيدِ. ನಿಮ್ಮ ಸ್ವಹಸ್ತಗಳು ಈ ಮುಂಚೆ ಸಿದ್ಧಗೊಳಿಸಿಟ್ಟಿದ್ದ ಸಾಧನಗಳ ಪ್ರತಿಫಲವಿದು. ಅನ್ಯಥಾ ಅಲ್ಲಾಹು ತನ್ನ ದಾಸರ ಮೇಲೆ ಅಕ್ರಮವೆಸಗುವವನಲ್ಲ ಎಂದು ಹೇಳುತ್ತಲಿದ್ದರು. كَدَأْبِ آلِ فِرْعَوْنَ وَالَّذِينَ مِنْ قَبْلِهِمْ كَفَرُوا بِآيَاتِ اللَّهِ فَأَخَذَهُمُ اللَّهُ بِذُنُوبِهِمْ إِنَّ اللَّهَ قَوِيٌّ شَدِيدُ الْعِقَابِ. ಈ ಘಟನೆಯು ಫಿರ್ಔನ್ನ ಜನಾಂಗ ಮತ್ತು ಅವರಿಗಿಂತ ಮುಂಚಿನ ಇತರ ಜನಾಂಗಗಳೊಂದಿಗೆ ಸಂಭವಿಸುತ್ತಾ ಬಂದಂತೆ ಅವರ ಮೇಲೂ ಸಂಭವಿಸಿತು. ಅವರು ಅಲ್ಲಾಹನ ನಿದರ್ಶನಗಳನ್ನು ನಿರಾಕರಿಸಿದರು ಮತ್ತು ಅಲ್ಲಾಹನು ಅವರ ಪಾಪಗಳಿಗಾಗಿ ಅವರನ್ನು ಹಿಡಿದುಬಿಟ್ಟನು. ಅಲ್ಲಾಹು ಪ್ರಬಲನೂ ಅತ್ಯಂತ ಕಠಿಣವಾಗಿ ದಂಡಿಸುವವನೂ ಆಗಿರುತ್ತಾನೆ.
ذلك بأن الله لم يك مغيرا نعمة أنعمها على قوم حتى يغيروا ما بأنفسهم وأن الله سميع عليم. ಇದೇಕೆಂದರೆ ಅಲ್ಲಾಹನು ಯಾವುದೇ ಜನಾಂಗದ ಮೇಲೆ ತೋರಿದ ಕೃಪೆಯನ್ನು ಆ ಜನಾಂಗ ತನ್ನನ್ನು ತಾನೇ ಬದಲಾಯಿಸಿಕೊಳ್ಳುವವರೆಗೂ ಬದಲಾಯಿಸುವ ಪರಿಪಾಠ ಅವನಿಗಿಲ್ಲ. ಅಲ್ಲಾಹು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ. كدأب آل فرعون والذين من قبلهم كذبوا بآيات ربهم فأهلكناهم بذنوبهم وأغرقنا آل فرعون وكل كانوا ظالمين. ಫಿರ್ಔನ್ನ ಜನಾಂಗ ಮತ್ತು ಅದಕ್ಕಿಂತ ಮುಂಚಿನ ಜನಾಂಗದವರ ಮೇಲೆ ಸಂಭವಿಸಿದುದೆಲ್ಲ ಇದೇ ನಿಯಮಕ್ಕನುಸಾರವಾಗಿತ್ತು. ಅವರು ತಮ್ಮ ಪ್ರಭುವಿನ ನಿದರ್ಶನಗಳನ್ನು ಸುಳ್ಳಾಗಿಸಿದರು. ಆಗ ನಾವು ಅವರ ಪಾಪಗಳ ಫಲವಾಗಿ ಅವರನ್ನು ನಾಶಗೊಳಿಸಿದೆವು ಮತ್ತು ಫಿರ್ಔನ್ನ ಜನಾಂಗವನ್ನು ಮುಳುಗಿಸಿದೆವು. ಇವರೆಲ್ಲರೂ ಅಕ್ರಮಿಗಳಾಗಿದ್ದರು. ಇನ್ನ ಶರ್ರದ್ದವಾಬ್ಬಿ ಇಂದಲ್ಲಾಹಿ ಅಲ್ಲದೀನ ಕಫರೂ ಫಹುಂ ಲಾ ಯುಮಿನೂನ್. ನಿಶ್ಚಯವಾಗಿಯೂ ಭೂಮಿಯ ಮೇಲೆ ಚಲಿಸುವ ಸೃಷ್ಟಿಗಳಲ್ಲಿ ಸತ್ಯವನ್ನು ನಿರಾಕರಿಸುವವರೇ ಅಲ್ಲಾಹನ ಬಳಿ ಅತ್ಯಂತ ನಿಕೃಷ್ಟರು. ಅವರು ಎಷ್ಟು ಮಾತ್ರಕ್ಕೂ ವಿಶ್ವಾಸವಿರಿಸುವವರಲ್ಲ. الذين عاهدت منهم ثم ينقضون عهدهم في كل مرة وهم لا يتقون. ಮುಖ್ಯವಾಗಿ ಅವರ ಪೈಕಿ ನಿಮ್ಮೊಡನೆ ಒಪ್ಪಂದ ಮಾಡಿಕೊಂಡವರು, ಅವರು ಪ್ರತಿ ಸಲವೂ ಅದನ್ನು ಮುರಿಯುತ್ತಾರೆ ಮತ್ತು ಸ್ವಲ್ಪವೂ ಅಲ್ಲಾಹನ ಭಯವಿರಿಸುವುದಿಲ್ಲ. فإما تثقفنهم في الحرب فشرد بهم من خلفهم لعلهم يذكرون. ಅವರು ಯುದ್ಧದಲ್ಲಿ ನಿಮಗೆ ಸೆರೆ ಸಿಕ್ಕಿದರೆ ಮುಂದೆ ಇದೇ ನೀತಿಯನ್ನನುಸರಿಸುವ ಇತರರಿಗೆ ಒಂದು ಪಾಠವಾಗುವ ರೀತಿಯಲ್ಲಿ ತಕ್ಕ ಶಿಕ್ಷೆ ಕೊಡಿರಿ. وَإِمَّا تَخَافَنَّ مِنْ قَوْمٍ خِيَانَةً فَانبِذْ إِلَيْهِمْ عَلَى سَوَاءٍ إِنَّ اللَّهَ لَا يُحِبُّ الْخَائِنِينَ. ನಿಮಗೆಂದಾದರೂ ಯಾವುದಾದರೊಂದು ಜನಾಂಗದಿಂದ ವಂಚನೆಯ ಆಶಂಕೆಯಿದ್ದರೆ ಅದರ ಕರಾರನ್ನು ಅದರ ಮುಂದೆ ಎಸೆದು ಬಿಡಿರಿ. ನಿಶ್ಚಯವಾಗಿಯೂ ಅಲ್ಲಾಹು ವಂಚಕರನ್ನು ಮೆಚ್ಚುವುದಿಲ್ಲ. وَلَا يَحْسَبَنَّ الَّذِينَ كَفَرُوا سَبَقُوا إِنَّهُمْ لَا يُعْجِزُونَ. ಸತ್ಯನಿಷೇಧಿಗಳು ತಾವು ಗೆದ್ದೆವೆಂಬ ಅಪಗ್ರಹಿಕೆಯಲ್ಲಿರುವುದು ಬೇಡ. ಖಂಡಿತವಾಗಿಯೂ ಅವರು ನಮ್ಮನ್ನು ಸೋಲಿಸಲಾರರು. وَأَعِدُّوا لَهُم مَّا اسْتَطَعْتُم مِّن قُوَّةٍ وَمِن رِّبَاطِ الْخَيْلِ تُرْهِبُونَ بِهِ عَدُوَّ اللَّهِ وَعَدُوَّكُمْ وَآخَرِينَ مِن دُونِهِمْ لَا تَعْلَمُونَهُمُ اللَّهُ يَعْلَمُهُمْ وَمَا تُنْفِقُوا مِنْ شَيْءٍ فِي سَبِيلِ اللَّهِ يُوَفَّ إِلَيْكُمْ وَأَنْتُمْ لَا تُظْلَمُونَ. ನೀವು ನಿಮ್ಮಿಂದ ಸಾಧ್ಯವಾದಷ್ಟು ಹೆಚ್ಚು ಶಕ್ತಿಯನ್ನು ಹಾಗೂ ಸಾಕಿ ಸಿದ್ಧಗೊಳಿಸಿದ ಕುದುರೆಗಳನ್ನು ಅವರೊಡನೆ ಹೋರಾಟ ನಡೆಸಲಿಕ್ಕಾಗಿ ಅಣಿಗೊಳಿಸಿಕೊಳ್ಳಿರಿ. ಇದರ ಮೂಲಕ ಅಲ್ಲಾಹನ ಶತ್ರು, ನಿಮ್ಮ ಶತ್ರು ಮತ್ತು ನಿಮಗೆ ಅರಿವಿಲ್ಲದ ಹಾಗೂ ಅಲ್ಲಾಹನಿಗೆ ಅರಿವಿರುವ ಇತರ ಶತ್ರುಗಳನ್ನು ಭೀತಿಗೊಳಿಸಲಿಕ್ಕಾಗಿ. ಅಲ್ಲಾಹನ ಮಾರ್ಗದಲ್ಲಿ ನೀವು ಏನೆಲ್ಲ ಖರ್ಚು ಮಾಡುವಿರೋ ಅದರ ಸರ್ವಸಂಪೂರ್ಣ ಪ್ರತಿಫಲವನ್ನು ನಿಮಗೆ ಮರಳಿಸಲಾಗುವುದು ಮತ್ತು ನಿಮ್ಮೊಂದಿಗೆ ಎಷ್ಟು ಮಾತ್ರಕ್ಕೂ ಅನ್ಯಾಯ ಮಾಡಲಾಗದು. جنحوا للسلم فاجنح لها وتوكل على الله إنه هو السميع العليم. ಓ ಪೈಗಂಬರರೇ,
ಶತ್ರುವು ಶಾಂತಿ ಸಂಧಾನಗಳ ಕಡೆಗೆ ವಾಲಿದರೆ ನೀವು ಅದಕ್ಕೆ ಸಿದ್ಧರಾಗಿರಿ ಮತ್ತು ಅಲ್ಲಾಹನ ಮೇಲೆ ಭರವಸೆಯನ್ನಿರಿಸಿರಿ. ನಿಶ್ಚಯವಾಗಿಯೂ ಅವನೇ ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ. ಅವರು ವಂಚಿಸಬೇಕೆಂದೆಣಿಸಿದರೆ ನಿಮಗೆ ಅಲ್ಲಾಹು ಸಾಕು. ತನ್ನ ಸಹಾಯ ಹಸ್ತದಿಂದಲೂ ಸತ್ಯವಿಶ್ವಾಸಿಗಳ ಮೂಲಕವೂ ನಿಮಗೆ ಸಹಕರಿಸಿದವನು. وَأَلَّفَ بَيْنَ قُلُوبِهِمْ لَوْ أَنفَقْتَ مَا فِي الْأَرْضِ جَمِيعًا مَا أَلَّفْتَ بَيْنَ قُلُوبِهِمْ وَلَكِنَّ اللَّهَ أَلَّفَ بَيْنَهُمْ ಇನ್ನಹು ಅಜೀಜುನ್ ಹಕೀಮ್. ಸತ್ಯವಿಶ್ವಾಸಿಗಳ ಹೃದಯಗಳನ್ನು ಪರಸ್ಪರ ಜೋಡಿಸಿದವನು ಅವನೇ ತಾನೆ. ನೀವು ಭೂಮಿಯಲ್ಲಿರುವ ಸಕಲ ಸಂಪತ್ತನ್ನು ಖರ್ಚು ಮಾಡಿದರೂ ಇವರ ಹೃದಯಗಳನ್ನು ಜೋಡಿಸಲಾಗುತ್ತಿರಲಿಲ್ಲ. ಇವರ ಹೃದಯಗಳನ್ನು ಜೋಡಿಸಿದವನು ಅಲ್ಲಾಹನು. ನಿಶ್ಚಯವಾಗಿಯೂ ಅವನು ಮಹಾಪ್ರತಾಪಿಯೂ ಧೀಮಂತನೂ ಆಗಿರುತ್ತಾನೆ. النبي حسبك الله ومن اتبعك من المؤمنين. ಓ ಪೈಗಂಬರರೇ, ನಿಮಗೂ ನಿಮ್ಮ ಅನುಯಾಯಿಗಳಾದ ಸತ್ಯವಿಶ್ವಾಸಿಗಳಿಗೂ ಅಲ್ಲಾಹನೇ ಸಾಕು. ಯಾ ಅಯ್ಯುಹನ್ ನಬಿಯು ಹರ್ರಿದಿಲ್ ಮುಅ್ಮಿನೀನ ಅಲಲ್ ಕಿತಾಲ್ ಇನ್ ಯಕುಂ ಮಿನ್ಕುಂ 20 صابرون يغلبوا 200 وإن يكن منكم 100 يغلبوا 1000 من الذين كفروا بأنهم قوم لا يفقهون. ಓ ಪೈಗಂಬರರೇ, ಸತ್ಯವಿಶ್ವಾಸಿಗಳನ್ನು ಯುದ್ಧಕ್ಕೆ ಪ್ರೇರೇಪಿಸಿರಿ. ನಿಮ್ಮಲ್ಲಿ 20 ಮಂದಿ ಸಹನಶೀಲರಿದ್ದರೆ ಅವರು 200 ಮಂದಿಯ ಎದುರು ಜಯಗಳಿಸುವರು. ಮತ್ತು ಇಂತಹ 100 ಮಂದಿ ಇದ್ದರೆ ಸತ್ಯ ನಿಷೇಧಿಗಳ 1000 ಮಂದಿಯನ್ನು ಮೀರಿಸಬಲ್ಲರು. ಏಕೆಂದರೆ ಸತ್ಯ ನಿಷೇಧಿಗಳು ತಿಳಿಗೇಡಿಗಳು. الآن خفف الله عنكم وعلم أن فيكم ضعفا فإن يكن منكم 100 صابرة يغلبوا 200 وإن يكن منكم 1000 يغلبوا 2000 بإذن الله والله مع الصابرين. ಈಗ ಅಲ್ಲಾಹನು ನಿಮ್ಮ ಭಾರವನ್ನು ಹಗುರಗೊಳಿಸಿದನು ಮತ್ತು ನಿಮ್ಮಲ್ಲಿ ಇನ್ನೂ ದೌರ್ಬಲ್ಯವಿರುವುದೆಂದು ಅವನಿಗೆ ತಿಳಿಯಿತು. ಆದುದರಿಂದ ನಿಮ್ಮಲ್ಲಿ 100 ಮಂದಿ ಸಹನಶೀಲರಿದ್ದರೆ ಅವರು 200ರ ಮೇಲೂ, 1000 ಮಂದಿ ಇಂತಹವರಿದ್ದರೆ 2000ದ ಮೇಲೂ ಅಲ್ಲಾಹನ ಆಜ್ಞೆಯಿಂದ ವಿಜಯಿಗಳಾಗುವರು. ಅಲ್ಲಾಹು ಸಹನಶೀಲರ ಸಂಗಡವಿದ್ದಾನೆ. ما كان لنبي أن يكون له أسرى حتى يثخن في الأرض تريدون عرض الدنيا والله يريد الآخرة والله عزيز حكيم. ಭೂಮಿಯಲ್ಲಿ ಶತ್ರುಗಳನ್ನು ಚೆನ್ನಾಗಿ ಸದೆಬಡಿಯುವವರೆಗೂ ತನ್ನ ಬಳಿ ಸೆರೆಯಾಳುಗಳಿರುವುದು ಓರ್ವ ಪ್ರವಾದಿಗೆ ಶೋಭಿಸುವುದಿಲ್ಲ. ನೀವು ಲೌಕಿಕ ಲಾಭಗಳನ್ನು ಬಯಸುತ್ತೀರಿ. ವಸ್ತುತಃ ಅಲ್ಲಾಹನ ದೃಷ್ಟಿಯಲ್ಲಿ ಪರಲೋಕವಿದೆ. ಅಲ್ಲಾಹು ಮಹಾಪ್ರತಾಪಿಯೂ ಧೀಮಂತನೂ ಆಗಿರುತ್ತಾನೆ. ಲೌಲಾ ಕಿತಾಬುಂ ಮಿನಲ್ಲಾಹಿ ಸಬಕ ಲಮಸ್ಸಕುಂ ಫೀಮಾ ಅಖذ್ತುಂ ಅದಾಬುನ್ ಅಜೀಮ್. ಅಲ್ಲಾಹನ ವಿಧಿಯು ಮೊದಲೇ ಲಿಖಿತಗೊಂಡಿಲ್ಲದಿರುತ್ತಿದ್ದರೆ ನೀವು ಪಡೆದುದರ ಫಲವಾಗಿ ನಿಮಗೆ ಘೋರ ಶಿಕ್ಷೆ ಸಿಗುತ್ತಿತ್ತು. ಫಕುಲೂ ಮಿಮ್ಮಾ ಗನಿಮ್ತುಂ ಹಲಾಲನ್ ತಯ್ಯಿಬಾ ವತ್ತಖುಲ್ಲಾಹ್ ಇನ್ನ
اللَّهَ غَفُورٌ رَّحِيمٌ. ಆದುದರಿಂದ ನೀವು ಪಡೆದಿರುವ ಧರ್ಮಬದ್ಧವೂ ಶುದ್ಧವೂ ಆಗಿರುವ ಸ್ವತ್ತನ್ನು ಅನುಭೋಗಿಸಿಕೊಳ್ಳಿರಿ ಮತ್ತು ಅಲ್ಲಾಹನನ್ನು ಭಯಪಡುತ್ತಲಿರಿ. ನಿಶ್ಚಯವಾಗಿಯೂ ಅಲ್ಲಾಹು ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ಯಾ ಅಯ್ಯುಹನ್ ನಬಿಯ್ಯು ಕುಲ್ ಲಿಮನ್ ಫೀ ಐದೀಕುಂ ಮಿನಲ್ ಅಸ್ರಾ ಇನ್ ಯಅಲಮಿಲ್ಲಾಹು ಫೀ ಕುಲೂಬಿಕುಂ ಖೈರನ್ يؤتكم خيرا مما أخذ منكم ويغفر لكم والله غفور رحيم. ಓ ಪೈಗಂಬರರೇ, ನಿಮ್ಮ ವಶದಲ್ಲಿರುವ ಸೆರೆಯಾಳುಗಳೊಡನೆ ಹೇಳಿರಿ, ನಿಮ್ಮ ಹೃದಯಗಳಲ್ಲೇನಾದರೂ ಒಳಿತು ಇರುವುದೆಂದು ಅಲ್ಲಾಹನಿಗೆ ತಿಳಿದರೆ ಅವನು ನಿಮ್ಮಿಂದ ಪಡೆದುದಕ್ಕಿಂತಲೂ ಉತ್ತಮವಾದುದನ್ನು ನಿಮಗೆ ನೀಡುವನು ಮತ್ತು ನಿಮ್ಮ ಅಪರಾಧಗಳನ್ನು ಕ್ಷಮಿಸುವನು. ಅಲ್ಲಾಹು ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. وَإِن يُرِيدُوا خِيَانَتَكَ فَقَدْ خَانُوا اللَّهَ مِن قَبْلُ فَأَمْكَنَ مِنْهُمْ وَاللَّهُ عَلِيمٌ حَكِيمٌ. ಆದರೆ ನಿಮ್ಮನ್ನು ವಂಚಿಸುವ ಇರಾದೆ ಅವರಿಗಿದ್ದರೆ ಅವರು ಇದಕ್ಕಿಂತ ಮುಂಚೆ ಅಲ್ಲಾಹನನ್ನು ವಂಚಿಸಿದ್ದಾರೆ. ಇದರ ಫಲವಾಗಿಯೇ ಅವರನ್ನು ನಿಮ್ಮ ವಶಕ್ಕೆ ಕೊಡುವ ಶಿಕ್ಷೆಯನ್ನು ಅಲ್ಲಾಹು ಅವರಿಗೆ ಕೊಟ್ಟನು. ಅಲ್ಲಾಹು ಸರ್ವಜ್ಞನೂ ಧೀಮಂತನೂ ಆಗಿರುತ್ತಾನೆ. ಇನ್ನಲ್ಲದೀನ ಆಮನೂ ವಹಾಜರೂ ವಜಾಹದೂ ಬಿಅಮ್ವಾಲಿಹಿಂ ವಅನ್ಫುಸಿಹಿಂ ಫೀ ಸಬೀಲಿಲ್ಲಾಹಿ ವಲ್ಲದೀನ ಆವوا ونصروا أولئك بعضهم أولياء بعض والذين آمنوا ولم يهاجروا ما لكم من ولايتهم من شيء حتى يهاجروا وَإِنِ اسْتَنصَرُوكُمْ فِي الدِّينِ فَعَلَيْكُمُ النَّصْرُ إِلَّا عَلَى قَوْمٍ بَيْنَكُمْ وَبَيْنَهُم مِّيثَاقٌ وَاللَّهُ بِمَا تَعْمَلُونَ بَصِيرٌ. ಸತ್ಯವಿಶ್ವಾಸ ಸ್ವೀಕರಿಸಿದವರು, ಹಿಜ್ರತ್ ಅರ್ಥಾತ್ ವಲಸೆ ಮಾಡಿದವರು, ಅಲ್ಲಾಹನ ಮಾರ್ಗದಲ್ಲಿ ತಮ್ಮ ತನುಗಳಿಂದ ಹೋರಾಡಿದವರು, ಧನವನ್ನು ವ್ಯಯಿಸಿದವರು, ವಲಸೆ ಮಾಡಿದವರಿಗೆ ಆಶ್ರಯ ಮತ್ತು ಸಹಾಯವನ್ನು ಕೊಟ್ಟವರು ವಾಸ್ತವದಲ್ಲಿ ಪರಸ್ಪರ ರಕ್ಷಕ ಮಿತ್ರರು. ವಿಶ್ವಾಸವಿರಿಸಿದರೂ ವಲಸೆ ಮಾಡಿ ಇಸ್ಲಾಮಿ ರಾಷ್ಟ್ರಕ್ಕೆ ಬಾರದವರೊಂದಿಗೆ ಅವರು ವಲಸೆ ಮಾಡಿ ಬರುವವರೆಗೂ ನಿಮ್ಮ ಸ್ನೇಹ ಸಂಬಂಧವಿಲ್ಲ. ಅವರು ಧರ್ಮ ಕಾರ್ಯದಲ್ಲಿ ನಿಮ್ಮಿಂದ ಸಹಾಯ ಕೋರಿದರೆ ಅವರಿಗೆ ಸಹಾಯ ಮಾಡಬೇಕಾದುದು ನಿಮ್ಮ ಮೇಲೆ ಕಡ್ಡಾಯವಾಗಿದೆ. ಆದರೆ ಇದು ನಿಮ್ಮೊಂದಿಗೆ ಒಪ್ಪಂದಬದ್ಧ ಜನಾಂಗದ ವಿರುದ್ಧವಾಗಿರಬಾರದು. ನೀವು ಮಾಡುತ್ತಿರುವುದನ್ನೆಲ್ಲ ಅಲ್ಲಾಹು ವೀಕ್ಷಿಸುತ್ತಾನೆ. والذين كفروا بعضهم أولياء بعض إلا تفعلوه تكن فتنة في الأرض وفساد كبير. ಸತ್ಯನಿಷೇಧಿಗಳು ಪರಸ್ಪರ ರಕ್ಷಕ ಮಿತ್ರರಾಗಿರುತ್ತಾರೆ. ನೀವು ಹಾಗೆ ಮಾಡದಿದ್ದರೆ ಭೂಮಿಯಲ್ಲಿ ಗೊಂದಲವೂ ಹಿರಿದಾದ ಕ್ಷೋಭೆಯೂ ಉಂಟಾಗುವುದು. والذين آمنوا وهاجروا وجاهدوا في سبيل الله والذين آووا ونصروا أولئك هم المؤمنون حقا لهم مغفرة ورزق كريم. ಸತ್ಯವಿಶ್ವಾಸ ಸ್ವೀಕರಿಸಿದವರು, ಅಲ್ಲಾಹನ ಮಾರ್ಗದಲ್ಲಿ ಮನೆಮಾರುಗಳನ್ನು ಬಿಟ್ಟವರು, ಜೀವನದ ಹಂಗು ತೊರೆದು ಹೋರಾಡಿದವರು, ಆಶ್ರಯ ನೀಡಿದವರು ಮತ್ತು ಸಹಾಯ ಮಾಡಿದವರು ಅವರೇ ನಿಜವಾದ ಸತ್ಯವಿಶ್ವಾಸಿಗಳು. ಅವರ ಪಾಲಿಗೆ ಕ್ಷಮೆಯೂ ಅತ್ಯುತ್ತಮ ಜೀವನಾಂಶವೂ ಇದೆ. والذين آمنوا من بعد وهاجروا وجاهدوا معكم فأولئك منكم
منكم وأولو الأرحام بعضهم أولى ببعض في كتاب الله إن الله بكل شيء عليم. ಅನಂತರ ವಿಶ್ವಾಸವಿಟ್ಟವರು, ವಲಸೆ ಮಾಡಿ ಬಂದವರು ಮತ್ತು ನಿಮ್ಮೊಟ್ಟಿಗೆ ಕೂಡಿಕೊಂಡು ಹೋರಾಡಿದವರು ಸಹ ನಿಮ್ಮೊಂದಿಗೆ ಸೇರಿದ್ದಾರೆ. ಆದರೆ ಅಲ್ಲಾಹನ ಗ್ರಂಥದಲ್ಲಿ ರಕ್ತ ಸಂಬಂಧಿಕರು ಪರಸ್ಪರ ಹೆಚ್ಚು ಹಕ್ಕುದಾರರು. ನಿಶ್ಚಯವಾಗಿಯೂ ಅಲ್ಲಾಹು ಸಕಲ ವಸ್ತುಗಳ ಜ್ಞಾನಿಯಾಗಿರುತ್ತಾನೆ.